ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದೇಗಾಗದು ವೆಂಕಣ್ಣ, ಈಗಷ್ಟೇ ಬಂದಿದ್ರಲ್ವಾ, ಒಂದು ಸ್ವಲ್ಪ ತಿಂದು ಊಟ ಮಾಡ್ಕೊಂಡು ಹೋಗಿ. ಇಲ್ಲ ವೆಂಕಣ್ಣ, ನೀವು ಊಟ ಮಾಡ್ಕೊಂಡು ಹೋಗ್ಲೇಬೇಕು. ರಾಯರೇ, ನೀವು ಎಲ್ಲ ಬಂದ್ಬಿಟ್ಟು ಲಲಿತಮ್ಮನವ್ರಿಗೆ ಮಂಗಳಾರತಿ ಮಾಡ್ಬೋದು. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷಾತ್ ಸಹಸ್ರಪಾತ್ ಸಭೂಮಿಂ ವಿಶ್ವತೋರುತ್ವಾ ಅತ್ಯಧಿಷ್ಠ ದಶಾಂಗುಲಂ. ಡ್ಯಾಮಿಟ್, ಹೇಗೆ ಎಸ್ಕೇಪ್ ಆದವನು ಮತ್ತೆ 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 ಹೀಗೆ ಹೆದರಿಸ್ತಾ ಇದ್ರೆ ಏನು ಮಾಡ್ತೀಯ ಜಯಂತ? ಏನು ಮಾಡ್ತೀಯ? ಜಯಂತ್, ಯಾಕೆ ಏನಾಯ್ತು? ತಗೋ ಕಾಫಿ ಕುಡಿ. ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಶಾಂತಮ್ಮ. ಇಲ್ಲ, ನಾನು ನೋಡ್ತಾನೆ ಇದ್ದೀನಿ. ನೀನು ಹೊರಗೆ ಹೋಗಿ ಬಂದಾಗಿನಿಂದ ಒಂಥರಾನೇ ಇದೆಯಾ? ಏನಾಯ್ತಪ್ಪ? ಇವತ್ತು ಲಲಿತಮ್ಮನವ್ರ ಕಾರ್ಯ ಇದೆ ಅಂತ ಹೇಳಿದೆಯಲ್ಲ, ಅಲ್ಲಿಗೂ ಹೋಗ್ಲಿಲ್ವಾ? ಅದು ಮನಸ್ಸು ಯಾಕೋ ಸರಿ ಇರಲಿಲ್ಲ ಶಾಂತಮ್ಮ, ಅದಕ್ಕೆ ಹೋಗಕ್ಕೆ ಹೋಗಲಿಲ್ಲ. ಹೀಗಿದ್ರೆ ಹೇಗೆ ಜಯಂತ್? ಈ ಥರ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗುತ್ತೆ ಹೇಳು? ಸ್ವಲ್ಪ ಚೇತರಿಸ್ಕೋ. ಸರಿ ಶಾಂತಮ್ಮ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಈ ಕಾಫಿ ಬೇಡ, ಸಾರಿ. ಏನಾಯ್ತು ಇವನಿಗೆ? ಮೊದಲೇನೋ ಜಾನ್ವಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದ, ಈಗ ಜಾನ್ವಿ ಅವರು ವಿಶ್ವನ ಮನೆಯಲ್ಲಿ ಇದ್ದಾರಂತ ಗೊತ್ತಾದರೂ ಹೀಗಿದ್ದಾನಲ್ಲ. ಏನಾಗಿದೆಯೋ ಏನೋ. ಅಮ್ಮ, ಈ ಒಡವೆಗಳನ್ನು ಯಾವುದಾದ್ರೂ ಹಬ್ಬ ಇದ್ದಾಗ ನೀನು ಆಚೆ ತೆಗಿತಾ ಇದ್ದೆ, ಆದರೆ ಈಗ ನಿನ್ನ ಪೂಜೆ ಮಾಡೋದಕ್ಕೆ ಅಂತ ಆಚೆ ತೆಗಿಯೋ ಹಾಗಾಯಿತು. ಈ ಒಡವೆಗಳೆಲ್ಲ ನಿನ್ನ ಮೈ ಮೇಲಿದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಮ್ಮ. ಈಗ ಈ ಒಡವೆಗಳಿಗೆ ಅರ್ಥನೇ ಇಲ್ಲ ಅನ್ನಿಸ್ತಿದೆ. ಮನುಷ್ಯನ ಜೀವನನೇ ಎಷ್ಟು ವಿಚಿತ್ರ ಅಲ್ವಾ ಅಮ್ಮ? ಯಾರಾದರೂ ನಮ್ಮನ್ನು ಬಿಟ್ಟು ಹೋದರೆ ಅವ್ರು ಮತ್ತೆ ಯಾವತ್ತೂ ನಮಗೆ ಸಿಗೋದೇ ಇಲ್ಲ. ಸಾವು ಅನ್ನೋದು ತುಂಬ ಕ್ರೂರಿ ಅನ್ನಿಸ್ತಿದೆ ಅಮ್ಮ. ಐ ಮಿಸ್ ಯು ಅಮ್ಮ. ವಾರ್ಡ್ರೋಬ್ ಕೀಯಲ್ಲಿದೆ. ಅರೆ, ಅಮ್ಮನ ಫೋನು. ಅಪ್ಪ ನೋಡಿದ್ರೆ ರಿಪೇರಿ ಕೊಟ್ಟಿದ್ದೀನಿ ಅಂದ್ರಲ್ಲ, ಮೋಸ್ಟ್ಲಿ ರಿಪೇರಿ ಆಗಿದೆ ಅನ್ಸುತ್ತೆ. ಫೋನು ಬ್ಯಾಟ್ರಿ ಇಲ್ಲ ಅನ್ಸುತ್ತೆ, ಚಾರ್ಜ್ ಹಾಕಬೇಕು. ಇದು ಅಮ್ಮನ ಡೈರಿ. ಅಮ್ಮ ಇದ್ರಲ್ಲಿ ಏನಾದರೂ ಬರ್ದಿರ್ಬೋದಾ? ನನ್ನ ಮನಸ್ಸಲ್ಲಿ ನಮ್ಮ ಮನೇಲಿ ಹುಟ್ಟಿದ ಹೆಣ್ಮಗಳು ನಮ್ಮ ಮನೆಗೆ ಬರಬೇಕು, ಅವಳಿಗೆ ಬಾಗ್ನ ಕೊಡಬೇಕು, ಪ್ರತಿ ವರ್ಷ ಅವಳನ್ನ ಗೌರಿ ಹಬ್ಬಕ್ಕೆ ಕರಿಬೇಕು, ಎಲ್ಲ ಹೆಣ್ಮಕ್ಳ ಥರ ಅವಳು ತವ್ರ ಮನೆಗೆ ಬಂದು ಹೋಗಿ ಮಾಡಬೇಕು. ಅವಳ ಕುಟುಂಬ ನಮ್ಮ ಕುಟುಂಬ ಒಂದಾಗಬೇಕು.
ಎಲ್ಲ ಆಸೆನೂ ಒಟ್ಟಿಗೆ ಈಡೇರೋ ಥರ ಆಗ್ತಿದೆ. ಹೆಣ್ಮಕ್ಳು ಮನಸಾರೆ ಹರಿಸಿದ್ರೆ ಅಲ್ವಾ ತವ್ರ ಮನೆ ಚೆನ್ನಾಗಿರೋದು. ಲಕ್ಷ್ಮಿ ಯಾವಾಗ ಬರ್ತಾಳೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಈ ಮನೆ ಮಗಳು ಅಂದರೆ ಅಪ್ಪನ ಜೊತೆಲಿ ಹುಟ್ಟಿರೋರು, ಅಂದರೆ ನನಗೆ ಸೋದರತ್ತೆ ಇದ್ದಾರ. ಸೋದರ ಸಂಬಂಧನ ನನ್ನಿಂದ ಯಾಕೆ ಮುಚ್ಚಿಟ್ರು? ಇಷ್ಟು ವರ್ಷ ಅಪ್ಪ ನನ್ನ ಜೊತೆ ಹುಟ್ಟಿರೋರು ಯಾರೂ ಇಲ್ಲ ಅಂತ ಹೇಳಿದ್ರಲ್ಲ, ನಮ್ಮ ಸ್ವಂತ ಸಂಬಂಧನೇ ನನ್ನಿಂದ ಯಾಕೆ ಗುಟ್ಟಾಗಿಟ್ರು? ನಮ್ಮನೆ ಸಂಬಂಧಗಳ ಬಗ್ಗೆ ನನಗೇ ಗೊತ್ತಿಲ್ವಾ? ಅಪ್ಪಂಗೆ ತಂಗಿ ಇದ್ದಾರೆ ಅಂತ ನನ್ನಿಂದ ಯಾಕೆ ಗುಟ್ಟಾಗಿಟ್ರು? ಅಂಥದ್ದು ಏನಿದೆ? ಅಮ್ಮ ಬರ್ದಿರೋದು ನೋಡ್ತಿದ್ರೆ ಅವ್ರನ್ನ ಕಂಡ್ರೆ ಅಮ್ಮಂಗೆ ತುಂಬ ಇಷ್ಟ ಅನ್ಸುತ್ತೆ. ಆದರೆ ಇಲ್ಲಿವರೆಗೂ ಯಾಕೆ ನನಗೆ ಯಾರು ಏನೂ ಹೇಳಿಲ್ಲ. ನನಗೆ ಸೋದರತ್ತೆ ಇದ್ದಾರೆ ಅಂತ ಕೇಳೋದಕ್ಕೆ ಎಷ್ಟು ಖುಷಿಯಾಗಿದೆ. ಅಮ್ಮ ಯಾಕೆ ನನ್ನ ಹತ್ರ ಒಂದು ಮಾತು ಹೇಳಿಲ್ಲ? ನಮ್ಮತ್ತೆ ಯಾರಿರ್ಬೋದು? ಈಗ ಅವ್ರು ಎಲ್ಲಿದ್ದಾರೆ? ಅಯ್ಯಪ್ಪ ದೇವ್ರೆ, ಇವತ್ತು ಯಾವ ಮಗ್ಲಲ್ಲಿ ಎದ್ದು ಹೋಗಿದ್ನೋ, ಬದುಕೊಂಬಿಟ್ಟೆ. ಒಂದು ಚೂರು ಹೆಚ್ಚು ಕಮ್ಮಿ ಆಗಿದ್ರು ನಮ್ಮ ಅತ್ತೆ ಹೋಗಿರೋ ಜಾಗಕ್ಕೆ ನನ್ನನ್ನು ಕಳಿಸ್ಬಿಡ್ತಿದ್ದ. ದುಡ್ಡಿಗೋಸ್ಕರ ಪ್ರಾಣ ಕಳ್ಕೊಂಡಾಗ ಆಗಿರೋದು. ಒಂದು ವೇಳೆ ಸಿಕ್ಕಾಕೊಂಡಿದ್ದಿದ್ರೆ ಅವನನ್ನು ನಿಜವಾಗ್ಲೂ ಬಿಡ್ತಿದ್ನ. ಈಗಲೂ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಮನೆಗೆ ಬಂದಿರೋದು ನಿಜಾನ ಸುಳ್ಳ ಅಂತ ಅನಿಸ್ತಾ ಇದೆ. ಯಾವ ದೇವರು ಕಾಪಾಡ್ಬಿಟ್ನೋ ಏನೋ. ಆಯಸ್ಸು ಗಟ್ಟಿ ಇತ್ತು ಅನಿಸುತ್ತೆ. ಏನ್ರಿ ಇದು? ಎಲ್ಲ ಸಮಸ್ಯೆ ಬಗೆಹರಿತು ಅಂತ ಸಂತೋಷವಾಗಿರೋದು ಬಿಟ್ಟು ಒಳ್ಳೆ ತಲೆ ಮೇಲೆ ಪರ್ವತ ಬಿದ್ದೋರ್ ಥರ ಕೂತಿದ್ದೀರಲ್ಲ. ಮತ್ತೇನಾದ್ರು ಮಾಡ್ಕೊಂಬಂದ್ರ? ಏನಿಲ್ಲ ಕಣೆ. ಮತ್ತೆ ಯಾಕ್ರಿ ಒಳ್ಳೆ ಗರ ಬಡ್ದೋರ್ ಥರ ಕೂತಿದ್ದೀರಾ ನೀವು? ಮನೆಗೆ ಬರ್ತಾ ಓಡ್ಕೊಂಬಂದ್ರಿ ಅನ್ಸುತ್ತೆ. ಮನೆ ಒಳಗೆ ಕಾಲಿಡ್ತಿದ್ದಂಗೆ ಬೆವರಾಸನೆ ಕಪ್ಪ ಅಂತ ಹೊಡಿತಾ ಇದೆ. ಹೋಗಿ ಸ್ನಾನ ಮಾಡ್ಕೊಂಬಂದ್ರಿ. ಹೋಗ್ರಿ. ಹಾಂ ಹಾಂ. ಅಪ್ಪ, ನಾನು ಬದುಕಿದ್ದೀನಿ. ಯಪ್ಪ. ಲಕ್ಷ್ಮೀ